ಜವಾಬ್ದಾರಿ, ಕೆಲವೊಂದು ದೇವಸ್ಥಾನ ಕಸ ಗುಡಿಸೋದು ಅವ್ರದೇ ಜವಾಬ್ದಾರಿ. ಮತ್ತು ಇನ್ನು ಕೆಲವೊಂದು ದೇವಸ್ಥಾನದಲ್ಲಿ ಆ ಬಸ್ತಿಗೆ ಏನಾದ್ರು ಹೋದ್ರೆ ಅವರು ಬಂದವರಿಗೂ ಊಟ ತಿಂಡಿ ವ್ಯವಸ್ಥೆ ಮಾಡಿಸೋದು ಪುರೋಹಿತರದೇ. ಅದಕ್ಕೂ ದುಡ್ಡು ಪುರೋಹಿತರದೇ ಕೊಡ್ಬೇಕು, ಮತ್ತೆ ಅದು ಬೇರೆ ಯಾರೋ ಕೊಡಲ್ಲ. ಈ ಥರದ್ದೆಲ್ಲ ವ್ಯವಸ್ಥೆಗಳಿದ್ದಾವೆ. ಹಾಗೆಲ್ಲ ಯಾರು ಮಾಡಬೇಡಿ. ಕಮಿಟಿದು ಏನು ಗೌರವಧನ ಕೊಡ್ತಿದ್ದೀರಾ ಅದ್ರ ಕೊಡಿ. ಅದ್ರ ಮೇಲೆ ಸರ್ಕಾರದ ಏನು ಕೊಡ್ತಿದೆ ಅದು ಪ್ರಾಮಾಣಿಕವಾಗಿ ಅವ್ರಿಗೆ ಹೋಗಲಿ, ಪುರೋಹಿತರಿಗೆ ಅದು ಹೋಗಬೇಕು. ನೀವು ಯಾರು ಅದನ್ನು ಕಟಪ್ ಮಾಡಬೇಡಿ. ಅವ್ರು 11,000 ಕೊಡ್ತಾರೆ, ನಾವು ಕಮಿಟಿಯಿಂದ ಕೂಡ 4,000 5,000ನ ಉಳಿಸ್ಕೊಂಡ್ರೆ ಬೇರೆ ಏನಕ್ಕಾರ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪುರೋಹಿತರ ಮನಸ್ಸು ಬೇಜಾರು ಮಾಡಿ ನೀವು ಪೂಜೆ ಮಾಡಿಸಿದ್ರೆ ಒಳ್ಳೇದಾಗೋದಿಲ್ಲ. ಯಾಕೆಂದರೆ ಅವರು ಖುಷಿಯಿಂದ ಪೂಜೆ ಮಾಡಿದ್ರೆ ನಮಗೆಲ್ಲರಿಗೂ ಒಳ್ಳೇದಾಗತ್ತೆ. ಅದಕ್ಕೆ ಯಾರೂ ಸಹ ಈ ವೇದಿಕೆಯಲ್ಲಿ ಹೇಳುವಷ್ಟೇ, ಎಲ್ಲೆಲ್ಲಿ ದೇವಸ್ಥಾನಗಳಿದ್ದಾವೆ ಆ ಎಲ್ಲ ದೇವಸ್ಥಾನಗಳ ಪುರೋಹಿತರಿಗೆ ಟ್ರಸ್ಟ್ ಇಲ್ಲ ಅಂದರೆ ಟ್ರಸ್ಟ್ ಮಾಡಿ, ಕನಿಷ್ಠ 5 ಜನ 9 ಜನ ಟ್ರಸ್ಟ್ಗಳು ಮಾಡಿ ಒಂದು ಟ್ರಸ್ಟ್ ಮಾಡಿ ದಾಖಲೆ ಸರಿಯಾಗಿ ಇಟ್ಕೊಳ್ಳಿ. ಪುರೋಹಿತರಿಗೆ ಅಪಾಯಿಂಟ್ ಮಾಡಿ ಅವ್ರಿಗೊಂದು ಲೆಟರ್ ಕೊಟ್ಟು ಆ ಅನುದಾನವನ್ನು ಪಡೆದುಕೊಳ್ಳಿ. ಯಾವ ಬಸ್ತಿ ಜೀರ್ಣೋದ್ಧಾರ ಆಗಿಲ್ಲ, ಸರ್ಕಾರ ಕೊಡುತ್ತೆ. ನೀವು ಕಲೆಕ್ಷನ್ ಮಾಡ್ತೀರಿ ಅಂತ ಹೇಳಿದ್ರು 50 ಲಕ್ಷ ಕಲೆಕ್ಷನ್ ಮಾಡ್ಲಿಕ್ಕೆ ನಿಮ್ಗೆ ಆಗೋಲ್ಲ. ಆದರೆ ಸರ್ಕಾರನೇ 50 ಲಕ್ಷ ತನಕ ಕೊಡುತ್ತೆ. ಅಥವಾ ಒಂದು ದೇವಸ್ಥಾನದ ಆ ಕನ್ಸ್ಟ್ರಕ್ಷನ್ 50% ಅಂತ ಹೇಳ್ತಾರೆ, ಅಂದರೆ 50 ಲಕ್ಷ ಮಿನಿಮಮ್. ಅದನ್ನು ಉಪಯೋಗಿಸ್ಕೊಂಡು ನೀವು ಜೀರ್ಣೋದ್ಧಾರ ಮಾಡಿ. ಎಲ್ಲೆಲ್ಲಿ ದೇವಸ್ಥಾನಗಳು ಸಿಗ್ತಾ ಇದ್ದಾವೆ, ಹಳ್ಳಿಲೂ ಸಹ ದೇವಸ್ಥಾನ ಸಿಗುತ್ತೆ. ಕೆಲವೊಂದು ಕಡೆ ಸಮಾಜ ಇರಲ್ಲ, ದೇವರು ಸಿಗುತ್ತೆ, ಮೂರ್ತಿ ಸಿಗ್ತವೆ, ದೇವಸ್ಥಾನ ಸಿಗುತ್ತೆ, ಅವ್ರ ಮೂರ್ತಿ ಕೊಡೋದಿಲ್ಲ ಅಂತಾರೆ. ಏನು ಮಾಡ್ಲಿಕ್ಕೆ ಬರಲ್ಲ ಈಗ. ಯಾಕೆಂದ್ರೆ ಅವರಿಗೆ ಆ ಊರ ಮೇಲೆ, ಆ ಊರಿನ ಜನಕ್ಕೆ ಆ ದೇವರ ಮೇಲೆ ನಂಬಿಕೆ